ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವನಾಗಿದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗೋಣ. ನಮ್ಮೊಂದು ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ಜ್ಞಾನೋಕ್ತಿಗಳು 9 ಅದರ 11ನೇ ವಾಕ್ಯ. ಪ್ರಾಬ್ಸ್ 9 ವರ್ಸ್ 11. ಸೊ ನಾನು ನಿಮ್ಮೆಲ್ಲರಿಗೋಸ್ಕರ ಓದೋದಕ್ಕಾಗಿ ಬಯಸ್ತೇನೆ. ವಾಕ್ಯ ರೀತಿಯಾಗಿ ಹೇಳ್ತದೆ, ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯುಷ್ಯನ ವರ್ಷಗಳು ವೃದ್ಧಿಯಾಗುವು. ಸೊ ಭಾಳ ಪ್ರಾಮುಖ್ಯವಾಗಿ ಭಕ್ತನು ಹೇಳ್ತಾನೆ, ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ನನ್ನೊಟ್ಟಿಗೆ ನಮ್ಮೆಲ್ಲರೊಟ್ಟಿಗೆ ಮಾತನಾಡುವಂಥದ್ದಾಗಿದೆ. ದೇವರಿಂದ ನನ್ನ ದಿನಗಳು ಹೆಚ್ಚುತ್ತವೆ, ನಮ್ಮ ದಿನಗಳು ಹೆಚ್ಚುತ್ತವೆ. ಈ ಭೂಮಿ ಮೇಲೆ ಜೀವನ ಮಾಡುವಂಥ ನಮ್ಮೆಲ್ಲರ ಜೀವನದಲ್ಲಿ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರೋ ಸಂಗತಿ ಏನಂದರೆ, ಹುಟ್ಟುವ ದಿನವನ್ನು ದೇವರು ಯಾವ ರೀತಿಯಲ್ಲಿ ದೇವರು ನೇಮಕ ಮಾಡಿದ್ದಾರೋ ಅದೇ ರೀತಿಯಾಗಿ ಈ ಲೋಕವನ್ನು ಬಿಡುವಂಥ ದಿನವನ್ನು ಸಹ ದೇವರು ನೇಮಕ ಮಾಡಿದ. ಈ ದಿನಗಳಲ್ಲಿ ನಾವು ಇನ್ನೂ ಬದುಕಬೇಕು ಎಂಬುದಾಗಿ, ಇನ್ನೂ ನಮ್ಮ ದಿನಗಳು ಹೆಚ್ಚಾಗಬೇಕೆಂಬುದಾಗಿ, ಇನ್ನೂ ಆಯುಷ್ಕಾಲವು ವೃದ್ಧಿಯಾಗಬೇಕು, ಇನ್ನೂ ಸ್ವಲ್ಪ ವರ್ಷ, ಇನ್ನೂ ಸ್ವಲ್ಪ ತಿಂಗಳು ನಾವು ಬದುಕಬೇಕೆಂಬುದಾಗಿ ಬಯಸುವುದಾದರೆ, ಅಥವಾ ಎದುರು ನೋಡುತ್ತಾ ಇರುವಂಥ ಒಬ್ಬ ಮಗನು ನೀನಾಗಿದ್ದರೆ, ನೀನು ಆರೋಗ್ಯದ ವಿಷಯದಲ್ಲಿ ಏನಾದರೂ ಏರುಪೇರಾಗಿದ್ದರೆ, ಒಂದು ಆಸ್ಪತ್ರೆ ವಿಷಯದ ಅಥವಾ ಡಾಕ್ಟ್ರುಗಳು ನಿನಗೆ ಬೇಕಾಗಿರುವಂಥ ಅನೇಕ ಕೊನೆ ದಿನಗಳು ನಿನ್ನ ಜೀವನದಲ್ಲಿ ನಿನ್ನ ಬಾಳಲ್ಲಿ ಒಂದು ವೇಳೆ ಕೊಟ್ಟಿದ್ದೀ ಆದರೆ, ಆ ಒಂದು ಪರಿಸ್ಥಿತಿಯಲ್ಲಿ ನೀನು ಹಾದು ಹೋಗುತ್ತಿರುವುದಾದರೆ, ನಿನ್ನ ಆಯುಷ್ಕಾಲವನ್ನು ವೃದ್ಧಿ ಮಾಡುವಂಥ ದೇವರು, ನಿನ್ನ ವರ್ಷಗಳನ್ನು ವೃದ್ಧಿ ಮಾಡುವಂಥ ದೇವರು, ಇನ್ನೂ ಈ ಭೂಮಿ ಮೇಲೆ ಬದುಕುವ ಹಾಗೆ ಮಾಡುವಂಥ ದೇವರು, ಇನ್ನೂ ಈ ಭೂಮಿ ಮೇಲೆ ನಿನಗೆ ಬಾಳುವ ಹಾಗೆ ಮಾಡುವಂಥ ದೇವರು. ಒಂದು ವೇಳೆ ನಿನ್ನ ಆಯುಷ್ಯಲ್ಲಿ ಇರ್ಬೋದು, ಒಂದು ವೇಳೆ ಭಾಳ ಕ್ರಿಟಿಕಲ್ ಸ್ಟೇಜಲ್ಲಿ ನೀನು ಇರ್ಬೋದು, ವೈದ್ಯರೆಲ್ಲರೂ ನಿನ್ನನ್ನು ಕೈ ಬಿಟ್ಟಿರ್ಬೋದು, ಅಥವಾ ನಿನ್ನ ಮನಸ್ಸು ನಿನ್ನೊಳಗೆ ನೀನೇ ಸಂಪೂರ್ಣವಾಗಿ ಕುಗ್ಗಿ ಹೋಗಿರ್ಬೋದು. ಆದರೆ ನೀನು ಯೇಸುವನ್ನು ನಂಬುವುದಾದರೆ, ಯೇಸುವಿನ ಮೇಲೆ ನಂಬಿಕೆ ಇಡುವುದಾದರೆ, ಯೇಸು ಕ್ರಿಸ್ತನ ಮೇಲೆ ನೀನು ಆತುಕೊಂಡು ದೇವರನ್ನು ಮೊರೆಯಿಡಿ ಪ್ರಾರ್ಥಿಸುವಂಥ ಮಗನೂ ಮಗಳಾಗುವುದಾದರೆ, ಈ ಪರಿಸ್ಥಿತಿಯಲ್ಲಿ ದೇವರು ಏನು ಮಾಡ್ತಾನಂತೆ, ನಿನ್ನ ದಿನಗಳನ್ನು ಹೆಚ್ಚುತ್ತಾನೆ. ಇನ್ನೂ ನೀನು ಈ ಲೋಕದಲ್ಲಿ ಬದುಕುವ ಹಾಗೆ ದೇವರು ನಿನ್ನನ್ನು ಮಾಡ್ತಾನೆ. ಇನ್ನೂ ನಿನ್ನ ವರ್ಷಕ್ಕೆ ಇನ್ನೂ ಕೆಲ ವರ್ಷಗಳನ್ನು ದೇವರು ಏನು ಮಾಡ್ತಾರೆ, ಜೋಡಣೆ ಮಾಡ್ತಾರೆ. ಈ ಲೋಕದಲ್ಲಿ ನೀನು ಬದುಕುವುದಕ್ಕಾಗಿ, ಈ ಲೋಕದಲ್ಲಿ ನೀನಿನ್ನೂ ಜೀವಂತವಾಗಿರುವುದಕ್ಕಾಗಿ, ನಿನ್ನನ್ನು ಕಾಯುವುದಕ್ಕಾಗಿ, ನಿನ್ನನ್ನು ಕಾಪಾಡುವುದಕ್ಕಾಗಿ, ನೀನು ಒಂದು ವೇಳೆ ನಿನ್ನ ಜೀವನದ ಕೊನೆ ಉಸಿರು ನೀನು ಎಳಿತಾ ಇದ್ದರೂ, ನಿನ್ನ ಉಸಿರಿಗೆ ಇನ್ನೂ ವರ್ಷಗಳನ್ನು ಸೇರಿಸುವಂಥ ಒಂದು ಸಾಮರ್ಥ್ಯ ಯಾರಿಗಾದರೂ ಇದೆ ಅಂತ ಹೇಳಿದ್ರೆ, ಅದು ಯೇಸು ಕ್ರಿಸ್ತನಿಗೆ ಮಾತ್ರನೇ ಇದೆ. ನಾನು ನಂಬುತ್ತೇನೆ ದೇವರು ಈ ವಾಕ್ಯದ ಮೂಲಕವಾಗಿ ನಿನ್ನ ದಿನಗಳನ್ನು ಹೆಚ್ಚಿಸ್ತಾರೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿನ್ನ ವರ್ಷಗಳನ್ನು ವೃದ್ಧಿ ಮಾಡ್ತಾರೆ. ಇನ್ನೂ ಈ ಭೂಮಿ ಮೇಲೆ ಇನ್ನೂ ಕೆಲವು ವರ್ಷಗಳನ್ನು ಬದುಕುವ ಹಾಗೆ, ಇನ್ನೂ ಕೆಲವು ದಿನಗಳನ್ನು ಬದುಕುವ ಹಾಗೆ ದೇವರು ನಿನ್ನ ಜೀವನವನ್ನು, ನಿನ್ನ ಕುಟುಂಬವನ್ನು ದೇವರ ಆಶೀರ್ವಾದ ಮಾಡಿ ನಡೆಸುವುದಕ್ಕಾಗಿದ್ದಾರೆ. ಗಾಡ್ ಬ್ಲೆಸ್ ಯು. ಆಮೇನ್. ಪ್ರೈಸ್ ಲಾರ್ಡ್.